ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ಸ್ನೇಹಿತರೆ, ನಾನು 7 ವರ್ಷದ ಪ್ರಶ್ನೆ ಪತ್ರಿಕೆಗಳು ಏನು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ 7 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ್ದೆ. ಕೊನೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ನಿಮಗೊಂದು ಪ್ರಶ್ನೆಯನ್ನು ಕೇಳಿದ್ದೆ, ಯಾವ ಪೇಪರನ್ನು ಬಿಡಿಸಿದರೆ, ಯಾವ ಸಬ್ಜೆಕ್ಟ್ ಪೇಪರ್ ಬಿಡಿಸಿದರೆ ಉತ್ತಮ ಅಂತ ಕೇಳಿದಾಗ ತುಂಬ ಜನ ನನಗೆ ಹಾಕಿದಂಥ ಕಾಮೆಂಟ್ ಏನಪ್ಪ ಅಂದರೆ ಗಣಿತ ಅಂತ, ಮ್ಯಾಥ್ಸ್ ಅಂತ ಹಾಕಿದರು. ಸೊ ಆ ಕಾರಣದಿಂದ ನಾನು ಗಣಿತವನ್ನು ಇದೀಗ ಬಿಡಿಸ್ತಾ ಇದ್ದೇನೆ. ಸ್ನೇಹಿತರೆ, ಇದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. ಸ್ನೇಹಿತರೆ, ಗಣಿತ ಸ್ವಲ್ಪ ಟೈಮನ್ನು ತೆಗೆದುಕೊಳ್ಳುತ್ತೆ. ಅಂದರೆ ಗಣಿತ ಪೇಪರನ್ನು ಬಿಡಿಸೋದು ಅಷ್ಟು ಸುಲಭ ಅಲ್ಲ. ಗಣಿತ ಒಂದು ರೀತಿ ಟೈಮನ್ನು ತಿನ್ನುವಂತಹ ಒಂದು ಸಬ್ಜೆಕ್ಟ್ ಆಗಿದೆ. ಆದರೂ ಕೂಡ ಬಿಡಿಸುವಂತಹ ಪ್ರಯತ್ನವನ್ನು ಮಾಡೋಣ. ತುಂಬ ಟೈಮ್ ತಗೊಳ್ಳೋದಕ್ಕೆ ಜಸ್ಟ್ ಆನ್ಸರನ್ನು ನೋಡ್ಕೊಂಡು ಹೋಗೋಣ. ಸ್ನೇಹಿತರೆ, ಕೊಟ್ಟಿರುವಂತಹ ಚಿತ್ರದಲ್ಲಿ ಎಕ್ಸ್ನ ಬೆಲೆ ಏನು ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಬಹುದು. ಎಕ್ಸ್ ಎಲ್ಲಿದೆ? ಇಲ್ಲಿದೆ. ಸ್ನೇಹಿತರೆ, ನಾನು ಸಿಂಪಲ್ ಆಗಿ ಹೇಳ್ತೀನಿ. ನಾನು ಏನು ಸೂತ್ರಗಳು ಅದು ಇದು ಅಂತ ಏನು ತೆಗೆದುಕೊಳ್ಳಲ್ಲ. ಕಾಮನ್ ಆಗಿ ಹೇಗೆ ಒಬ್ಬ ವ್ಯಕ್ತಿ ಬಿಡಿಸ್ಬೋದೋ ಆ ಥರ ನೋಡ್ಕೊಂಡು ಹೋಗೋಣ. ಸ್ನೇಹಿತರೆ, ಇಲ್ಲಿ 120 ಇದೆ. ಅಂದರೆ ಇದ್ರ 120 ಇದ್ದರೆ, ಅಂದರೆ ಇದು 180 ಡಿಗ್ರಿ ಇದೆ, ಲೈನ್ ಇದೆಯಲ್ಲ, ಇದು 120 ಇದ್ದರೆ ಇನ್ನು ಉಳಿದಿದ್ದಂಥದ್ದು ಎಷ್ಟು? ಇಲ್ಲಿ 60 ಇರುವಂಥದ್ದು. ಕ್ಲೀನಾಗಿ ಗೊತ್ತಿಲ್ಲ. ಅಂದರೆ 180ರಾಗೆ 120 ಹೋದರೆ ಇನ್ನೆಷ್ಟು ಉಳಿತು? 60 ಅಲ್ವಾ? ಸೊ 60ರಿಂದ ಇಲ್ಲಿ 60 ಆಗುತ್ತೆ. ಇಲ್ಲಿ 130 ಇದೆ. ಇಲ್ಲಿ 130 ಇದ್ದರೆ ಈ ಕೋನದ ಮೊತ್ತ ಎಷ್ಟಿರುತ್ತೆ ಸ್ನೇಹಿತರೆ? 50 ಇರುತ್ತೆ. ಸೊ ಒಟ್ಟು 3 ಒಳಕೋನಗಳ ಮೊತ್ತ 180 ಆದರೆ ಇಲ್ಲಿ 110 ಆಗುತ್ತೆ. ಅಂದರೆ 60, ಇದು 50 + 60 110 ಆಗುತ್ತೆ. ಸೊ 110 ಆಯಿತು. ಅಂದರೆ ಉಳಿದಂಥದ್ದು ಎಷ್ಟು ಅಂದರೆ 180ರಲ್ಲಿ 110 ಅಂದರೆ 170. ಸೊ ಕ್ಲಿಯರ್ ಸ್ನೇಹಿತರೆ, ಸರಿ ಉತ್ತರ ಇಲ್ಲಿ 70 ಆಗುತ್ತೆ. ಕ್ಲಿಯರ್, ಅರ್ಥ ಆಗಿದೆ ಅಂತ ಕೊಡ್ತೀನಿ. 3 ಒಳಕೋನಗಳ ಮೊತ್ತ 180 ಆಗಿದೆ. ಇದು 50 ಡಿಗ್ರಿ ಇದ್ದರೆ, ಇದು 60 ಡಿಗ್ರಿ ಇದ್ದರೆ 110, ಇನ್ನು ಉಳಿದಂಥದ್ದು 70. ಕ್ಲಿಯರ್? ಓಕೆ ಸ್ನೇಹಿತರೆ, ನಾನು ಗಣಿತವನ್ನು ನಿಮಗೆ ಸೂತ್ರಗಳು ಹಾಗೆ ಹೀಗೆ ಎಲ್ಲ ಮಾಡೋಕ್ಕೋಗೋದಿಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ, ನನ್ನಂತಹ ವ್ಯಕ್ತಿ ಹೇಗೆ ಬಿಡಿಸ್ಬೋದು ಅದನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ಜಸ್ಟ್ ಸಿಂಪಲ್ಲು, ಕಾಮನಾಗಿ ಹೇಗೆ ಆನ್ಸರ್ ಮಾಡ್ಬೋದು ನೋಡಿ. 3, 6, 12 ಈ ಶ್ರೇಣಿಯ 10ನೇ ಪದ. ಅಂದರೆ ಇಲ್ಲಿ ಅರ್ಥ ಆಗಲಿ, 3 ಆದಮೇಲೆ ಅದರ ಡಬಲ್ ಮಾಡಿದ್ದಾರೆ, 6 ಆಗಿದೆ. 6 ಆದಮೇಲೆ 12 ಆಗುತ್ತೆ. 12 ಆದಮೇಲೆ 24 ಆಗುತ್ತೆ. 24 ಆದಮೇಲೆ ಎಷ್ಟಾಗುತ್ತೆ? 48 ಆಗುತ್ತೆ. 48 ಆದಮೇಲೆ ಎಷ್ಟಾಗುತ್ತೆ? 96 ಆಗುತ್ತೆ. 96 ಆದಮೇಲೆ ಎಷ್ಟಾಗುತ್ತೆ? 96 ಅಲ್ಲ, 192 ಆಗುತ್ತೆ. 192 ರಿಪೀಟ್ ಆದರೆ 386 ಆಗುತ್ತಲ್ವ? 384 ಆಗುತ್ತೆ. 384 ಡಬಲ್ ಮಾಡಿದಾಗ 768 ಆಗುತ್ತೆ. 768 ಡಬಲ್ ಮಾಡಿದಾಗ ನಿಮಗೆ 1536 ಬರುತ್ತೆ. ನೀವು ಟೈಮ್ ಸಿಕ್ಕಿದಾಗ ಬೇಕಾದರೂ ಒಮ್ಮೆ ಬರೆದು ನೋಡಿ. ಓಕೆ, ಇನ್ನು ವಿಶೇಷವಾಗಿ ಇದನ್ನು ಯಾವ್ದು ವಿಶೇಷವಾಗಿ ಭಾಗಿಸುವ ಸಂಖ್ಯೆ ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಇಲ್ಲಿ 3 ಇದೆ. ಸೊ 11 ಇದೆ ಅಂದಾಗ ಆಲ್ಮೋಸ್ಟ್ 3ರಿಂದ ಭಾಗ ಆಗುತ್ತೆ. ಬೇಕಾದರೆ ಭಾಗಿಸಿ ನೋಡಿಬಿಡಿ. ನೋಡಿ, ಬಾಕ್ಸ್ ನೋಡೋಣ. 3 1 3, 4 ಉಳಿತು. 3 1 3, 1 ಉಳಿತು. ಅಂದರೆ 5 ಆಯಿತು. 3 ಇಲ್ಲ 15, ಮತ್ತು 11 ಉಳಿತು. 3 3 9, ಇನ್ನು 2 ಉಳಿತು. 7 2 ಉಳಿತು. 21 ಆಯಿತು. 3 7 21. ಇಷ್ಟು ಸರಿಯಾದ ಉತ್ತರ. ಸೊ ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಉಳಿದಿದ್ದವನ್ನೂ ಕೂಡ ನೀವು ಚೆಕ್ ಮಾಡ್ಬೋದು. ಬಟ್ ಟೈಮ್ ಇದ್ದಾಗ ನಿಮಗೆ 3ರಿಂದ ಅಂದಾಗ 11 ಸರಿಯಾಗುತ್ತೆ. ಇನ್ನು ಈ ಚಿತ್ರದಲ್ಲಿ ಗರಿಷ್ಠ ಚೌಕಗಳ ಸಂಖ್ಯೆ. ಸ್ನೇಹಿತರೆ, ಚೌಕಗಳನ್ನು ಕಂಡುಹಿಡಿಯೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. 1 2 3 4 ಇದಕ್ಕೊಂದು ಸೂತ್ರ ಇದೆ. ಆಮೇಲೆ ಈ ಕಡೆಯಿಂದ 1 2 3 4. ಸೊ ಇದನ್ನು ನೀವೇನು ಮಾಡ್ಬೋದು ಅಂದರೆ ಸ್ನೇಹಿತರೆ, 1 × 1, 2 × 2, 3 × 3, 4 × 4. ಕ್ಲಿಯರಾಗಿ ಮಾಡಿದ್ದು ನೋಡಿ. 1 ಅಂದರೆ ಹೇಗಪ್ಪ ಇದು ಮಾಡ್ತಿದ್ದೀರಾ ಅಂತ ಕೇಳ್ಬೋದು ನೀವು. 1 2 3 ಅದಕ್ಕೆ ಸೂತ್ರಗಳಿದೆ. ನಾನು ಸಿಂಪಲಾಗಿ ಹೇಳ್ತಿರುವಂಥದ್ದು 4. ಓಕೆ, 2 2 × 4, 3 3 9, 4 4 16. 16 ಟೋಟಲ್ ಎಷ್ಟಪ್ಪ ಬರುತ್ತೆ ಅಂದರೆ 30 ಬರುತ್ತೆ. ಸೊ 30 = ಆನ್ಸರ್ ಈಸ್ 3. ಕ್ಲಿಯರ್ ಸ್ನೇಹಿತರೆ, ನಿಮಗೆ ಗಣಿತ ಸ್ವಲ್ಪ ಅರ್ಥ ಆಗ್ತಿಲ್ಲ ಅಂದರೆ ಮತ್ತೆ ರಿಪೀಟ್ ನೋಡಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ಗಣಿತ ಸ್ವಲ್ಪ ಟಫ್ ಸಬ್ಜೆಕ್ಟ್ ಅನ್ನುವಂಥದ್ದು ಎಲ್ಲರ ಫೀಲ್ ಆಗಿರುವಂಥದ್ದು.
ನೋಡಿ, ರಾಜೇಶ್ಗೆ ಒಂದು ಬ್ಯಾಗ್ ಮೇಲೆ 15% ರಿಯಾಯಿತಿಯನ್ನು ನೀಡಲಾಗಿದೆ. 15% ಒಂದು ಬ್ಯಾಗ್ಗೆ ರಿಯಾಯಿತಿಗೆ ಅಂತ ಮುಂಚೆ ಬ್ಯಾಗ್ನ ಬೆಲೆ 500 ಆದರೆ ಅದು ರಿಯಾಯಿತಿ ಮತ್ತು ಸಿಂಪಲ್ ಸ್ನೇಹಿತರೆ. ಈಗ 15% ಅಂತ ಇದೆ, ಅಲ್ಲಿ ಅದರ ಬೆಲೆ ಎಷ್ಟಪ್ಪ ಅಂದರೆ 500 ರೂಪಾಯಿ ಆಗಿದೆ. ಸೊ 100 ರೂಪಾಯಿಗೆ 15 ರೂಪಾಯಿ ಅಂದರೆ ಇದು 5 ಪಟ್ಟಿದೆ. 15 ಇಂಟು 5 ಎಷ್ಟಾಯಿತು? 75% ರಿಯಾಯಿತಿ. ಎಷ್ಟು? 75% ರಿಯಾಯಿತಿ. ಸೊ ಸರಿಯಾದ ಉತ್ತರ 3. ಸ್ನೇಹಿತರೆ, ನಾನು ಹೇಳ್ತಿರುವಂಥದ್ದು ಜಸ್ಟ್ ಸಿಂಪಲ್ ವೇ. ನಾನು ಯಾವುದೇ ಸೂತ್ರಗಳನ್ನು, ಈಗ ರಿಯಾಯಿತಿಯನ್ನು ಕಂಡುಹಿಡಿಯೋಕ್ಕೆ ಸೂತ್ರಗಳಿದೆ, ಬಟ್ ನಾನು ಯಾವುದೇ ಸೂತ್ರಗಳನ್ನು ನಿಮ್ಮ ಮುಂದೆ ಇಡ್ತಾ ಇಲ್ಲ. ಜಸ್ಟ್ ಒಬ್ಬ ವ್ಯಕ್ತಿ ಹೇಗೆ ಮಾಡ್ಬೋದು, ಸಾಮಾನ್ಯವಾಗಿ ಸೂತ್ರ ಇಲ್ದಂಗೆ ಅದು ಮಾತ್ರ ಮಾಡ್ತಿದ್ದೀನಿ. ಇನ್ನು ಒಂದು ವೃತ್ತದ ತ್ರಿಜ್ಯವನ್ನು 100% ಹೆಚ್ಚಿಸಿದಾಗ ಅದರ ಕ್ಷೇತ್ರಫಲದಲ್ಲಿ ಆದ ಹೆಚ್ಚಳ ಎಷ್ಟು ಅಂದರೆ ಗೊತ್ತಿರಲಿ. ಒಂದು ತ್ರಿಜ್ಯದ 100% ಹೆಚ್ಚಿದಾಗ 300 ಪಟ್ಟು ಹೆಚ್ಚಾಗುತ್ತದೆ. ಇನ್ನುಳಿದಂತೆ 18 kg 4 ಲಕ್ಷ mg ಮಿಲಿಗ್ರಾಮ್ ಅಂತಂದರೆ ಇಲ್ಲಿ ಕ್ಲಿಯರಾಗಿ ಒಂದು ಕ್ಲಾರಿಫೈ ಮಾಡ್ಕೊಳ್ಳಿ, 400 ಗ್ರಾಮ್ ಅಂತ ಅಷ್ಟೇ. ಸಕ್ಕರೆಯನ್ನು 8 ಚೀಲಗಳಲ್ಲಿ ಸಮನಾಗಿ ಹಂಚಿ ತುಂಬಲಾಗಿದೆ. ಹಾಗಾದರೆ ಪ್ರತಿ ಚೀಲದಲ್ಲಿರುವ ಸಕ್ಕರೆಯ ತೂಕ ಎಷ್ಟು ಅಂತ ಕೇಳಿದ್ದಾನೆ. ಸ್ನೇಹಿತರೆ, ಇಲ್ಲಿ ಸಿಂಪಲಾಗಿ ಬರ್ಕೊಬಿಡಿ ನೀವು. 18 kg 400 ಗ್ರಾಮ್ ಅಷ್ಟೇ. ಇದನ್ನು ಎಷ್ಟು ಚೀಲಗಳಲ್ಲಿ? 8 ಚೀಲಗಳಲ್ಲಿ ತುಂಬಬೇಕು. ಸೊ ಇಲ್ಲಿ 8ರಿಂದ ಬಾಕ್ಸನ್ನು 8 2 16, 8 7 16, ಇನ್ನು 2 ಮಿಕ್ತು, ಇನ್ನೆರಡು ಮಿಕ್ಕಿರುತ್ತೆ. 8 7 16 1 ಮಿಕ್ಕಿರುತ್ತಲ್ವ? ಓಕೆ. ಆಮೇಲೆ 1 14 ಆದಾಗ 8 1 8, 14ಗೆ 8 ಹೋದರೆ 6 ಉಳಿಯುತ್ತೆ. ಇಲ್ಲಿಗೆ 0 ಅಂದರೆ 0 ಆಗುತ್ತೆ. 8 5 48, 8 7 56, 8 7 56, 4 ಮಿಕ್ತು, 8 5 40. ಕ್ಲಿಯರ್ ಸ್ನೇಹಿತರೆ? ಇಲ್ಲಿ ಅದರ ಸರಿಯಾದ ಉತ್ತರ ಎಷ್ಟಿದೆ? 2 kg 175 ಅಂತ ಬರ್ತಿದೆಯಾ? 75 kg ಅಂತ ಬರ್ತಿದೆಯಾ? 1 ಸೆಕೆಂಡ್ ಇದೆ, ಮಿಸ್ಟೇಕ್ ಇದೆ, ನೋಡೋಣ. 8 1 8 7 16, ಇನ್ನು 2 ಮಿಕ್ಕುತ್ತೆ. ಸೊ 2 ಆಗುತ್ತೆ. 24 ಆಗುತ್ತೆ. 8 3 24, 325 ಗ್ರಾಮ್ ಅಂತ ಬರುತ್ತಾ? ಹೌದು, 300. ಓಕೆ, ಇಲ್ಲಿ 0 ಬರ್ತದೆ. ಓಕೆ ಸ್ನೇಹಿತರೆ, ಇಲ್ಲಿ ನೋಡಿ, ಇದನ್ನು ಕ್ಲೀನಾಗಿ ಭಾಗವಹಿಸಿ, ಕನ್ಫ್ಯೂಸ್ ಆಗಬೇಡಿ. ಇದಕ್ಕೆ ಸರಿಯಾದ ಉತ್ತರ 2 kg 300 ಗ್ರಾಮ್ ಆಗುತ್ತೆ. ಮತ್ತೊಮ್ಮೆ ಬಾಗಿಸಿದ್ರು ಕೂಡ ಹಾಗೆ ಬರುತ್ತೆ. ಕ್ಲಿಯರ್ ಹಾಕಿ ಈ ಕಡೆ ಬಾಕ್ಸ್ ಬಿಟ್ಟೆ ನೋಡಿಬಿಡೋಣ. 18 kg 400 ಗ್ರಾಮ್ ಇದೆ. ನಾವೀಗ 8ರಿಂದ ಭಾಗಿಸ್ತಾ ಇದ್ದೇವೆ. 8 2 16, ಇನ್ನೆರಡು ಮಿಕ್ತು, 2 4 8 6, 8 3 24 ಆಗುತ್ತೆ. ಇನ್ನು 0 ಇದೆ, 0 ಇದೆ, ಹಾಕಿದರೆ 2300 ಆಗುತ್ತೆ. ಸೊ ಸರಿಯಾದ ಉತ್ತರ ಇದಾಗುತ್ತೆ. ಕ್ಲಿಯರ್? ಅರ್ಥ ಆಗ್ತಿದೆ ಅಂತ ಭಾವಿಸ್ತಿದ್ದೀನಿ ಸ್ನೇಹಿತರೆ. ಇನ್ನು 80,000ಕ್ಕೆ ಸಮ ಯಾವುದು ಅಂತ ಕೇಳಿದರೆ, ಸ್ನೇಹಿತರೆ ಇಲ್ಲಿ ನೀವು ಕ್ಲಿಯರಾಗಿ ನೋಡ್ಕೊಂಡು ಹೋಗ್ಬಿಡಿ. ಇಲ್ಲಿ 10 × 100 ಅಂದರೆ ಇಲ್ಲಿ 5 ಅಂದರೆ 5 ಸರಿ 10ನ್ನು ಗುಣಿಸ್ಕೊಂಡು ಹೋಗಬೇಕು. 10 10 10 10 100, 100 1000, ಇಲ್ಲಿ ಆಗೋಯ್ತು 1000. ಆಮೇಲೆ 10,000 ಆಗುತ್ತೆ. ಆಮೇಲೆ 1 ಲಕ್ಷ. 10 × 5 ಅಂದರೆ 1 ಲಕ್ಷ ಆಗುತ್ತೆ. ಇಲ್ಲಿ 1 ಲಕ್ಷ ಇಲ್ಲಿ ಬರುತ್ತೆ. ಸೊ 20 × 1 ಲಕ್ಷ ಅಂದರೆ ಇಲ್ಲಿ 1000 ಬರುತ್ತಲ್ವ? 10,000 ಅಂದರೆ ಇಲ್ಲೇ 20,000 ಆಗುತ್ತೆ. ಸೊ ಇದು ತಪ್ಪಾಗುತ್ತೆ. ಇಲ್ಲಿ 10,000 ಆಗುತ್ತೆ. ಸೊ 10,000 ಇಂಟು ಇದು ಆಗೋದಿಲ್ಲ. ಸೊ ಇಲ್ಲಿ ನೋಡಿ, ಇದು ಲಕ್ಷ ಆದಮೇಲೆ ಆಗುತ್ತೆ. ಲಕ್ಷದ ಮೇಲೆ ಆದರೂ ಕೂಡ ಇಲ್ಲಿ 0 ಪಾಯಿಂಟ್ ಇರೋದ್ರಿಂದ ಇದು ಸರಿಯಾದ ಉತ್ತರ ಆಗುತ್ತೆ. ಬಿಡಿಸಿ ನೋಡಿ. ಇನ್ನು ಇದರ ಸಂಕ್ಷಿಪ್ತ ರೂಪ ಯಾವುದು ಅಂತ ಕೇಳಿದ್ದಾನೆ. ಸ್ನೇಹಿತರೆ, ಇದರ ಸಂಕ್ಷಿಪ್ತ ರೂಪ ಇದಾಗಿದೆ. ತುಂಬ ದೊಡ್ಡ ಲೆಕ್ಕ, ದೊಡ್ಡ ಪ್ರೊಸೆಸ್ ಅನ್ನುವಂಥ ಕಾರಣಕ್ಕೆ ಟೈಮ್ ತಿನ್ನುತ್ತೆ ಅಂತ ಮುಂದೆ ಹೋಗ್ತಾ ಇದ್ದೀನಿ. ಇನ್ನು ಒಂದು ನೀರಿನಲ್ಲಿ ಟ್ಯಾಂಕ್ ಚೌಕಪಾದದ ಗೋಪುರಾಕಾರದಲ್ಲಿದೆ. ಅದರ ಪಾದದ ಅಂಚು 3 ಮೀಟರ್ ಹಾಗೂ ಎತ್ತರ 2.5 ಮೀಟರ್. ಆದರೆ ಆ ಟ್ಯಾಂಕಿನಲ್ಲಿ ಹಿಡಿಯುವ ನೀರಿನ ಪ್ರಮಾಣ ಲೀಟರ್ಗಳಲ್ಲಿ ಎಷ್ಟು ಅಂತ ಕೇಳಿದರೆ, ಸಿಂಪಲ್ ಸ್ನೇಹಿತರೆ ಇಲ್ಲಿ 3 ಮೀಟರ್, ಸಿಂಪಲಾಗಿ ಇದನ್ನು 3 ಮೀಟರ್ ಅಂಚಿದೆ. ಇನ್ನು ಇದೇನಿದೆ, ಎತ್ತರ ಎಷ್ಟಿದೆ ಅಂದರೆ 2.5 ಇದೆ. ಸೊ ಇದರ ಗುಣಿಸ್ಬಿಡಿ. 2 3 ಅಲ್ಲ 5 ಇಲ್ಲಿಂದ ಅಲ್ವಾ? 5 3 15, ಜಸ್ಟ್ 1, 2 3 6 1 7 70 ಅಂದರೆ 7 75 ಆಯಿತು. ಅಂದರೆ ಈಗ 2 0 ಹಾಕೊಂಡ್ರೆ ಆಗೋಯ್ತು 7500 ಲೀಟರ್. ಸ್ನೇಹಿತರೆ, ನೀವು ಹೇಳ್ತಿರ್ಬೋದು, ಸರ್ ಯಾಕೆ ಸರ್ ನೀವು ಹಿಂಗೆ ಡೈರೆಕ್ಟಾಗಿ ಮಾಡ್ತಿದ್ದೀರಾ, ಇದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ. ಖಂಡಿತವಾಗಿಯೂ ನಾನು ಹೇಳ್ತಿರುವಂಥದ್ದು ಎಕ್ಸ್ಪ್ಲೈನ್ಗೆ
ಗಣಿತವನ್ನು ಪರ್ಫೆಕ್ಟಾಗಿ ಓದ್ಕೊಂಡಿರಬೇಕು ಮತ್ತು ತುಂಬ ಟೈಮನ್ನು ತೆಗೆದುಕೊಳ್ಬೇಕು. ನಾವು ಅಷ್ಟು ಟೈಮನ್ನು ತೆಗೆದುಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಜಸ್ಟ್ ಗಣಿತವನ್ನು ಪಾಸ್ ಮಾಡಬೇಕು. ನಾವು ಗಣಿತದಲ್ಲಿ 25-30 ಮಾರ್ಕ್ಸಿಗೆ ಆದಷ್ಟು ಒಂದು 25 ಮಾರ್ಕ್ಸನ್ನು ತೆಗಿಬೇಕು. ಎಷ್ಟು ಈಸಿ ವೇ ಇದೆಯೋ ಆ ವೇನಲ್ಲಿ ಹೋಗೋಣ ಅಂತಷ್ಟೇ. ನೋಡಿ ಸ್ನೇಹಿತರೆ, ಇಲ್ಲಿ ಈ ಥರ ಕೊಟ್ಟಿದ್ದಾನೆ, 2 ಈ ಕೊಟ್ಟಿದ್ದಾನೆ. ಈಗ ಇಲ್ಲಿ ನೆಕ್ಸ್ಟ್ ಕ್ವಶನ್ಸ್ ಏನು ಅಂತ ಸ್ನೇಹಿತರೆ, ಇಲ್ಲಿ ನೀವು 3 ಪ್ಯಾಟ್ರನ್ನ ಅಬ್ಸರ್ವ್ ಮಾಡಿ. ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಸೊ ಹಂಗೆ ಮೇಲಕ್ಕೆ ಹೋದರೆ 4 ಇರಬೇಕು. ಇದರಲ್ಲಿ ಇದೆಯಾ 4? ಇಲ್ಲ. ಈ ಮೇಲ್ಗಡೆ ಏನಂದರೆ ಇಲ್ಲ, ಇಲ್ಲಿ ನೋಡಿ, ಇದು 4 ಇದೆ, ಇದು 4 ಇದೆ. ಸೊ ಎರಡನೇದು ಇಲ್ಲಿ 1 ಚುಕ್ಕೆ, ಇಲ್ಲಿ 2 ಚುಕ್ಕೆ, 3 ಚುಕ್ಕೆ, 4 ಚುಕ್ಕೆ, ಇಲ್ಲೂ 4 ಚುಕ್ಕೆ ಇದೆ, ಇಲ್ಲೂ 4 ಚುಕ್ಕೆ ಇದೆ. ಓಕೆ, ನೆಕ್ಸ್ಟ್ ಪ್ಯಾಟ್ರನ್ ನೋಡಿ, ಇಲ್ಲಿ ಕೆಳಗಿದೆ, ಆಮೇಲೆ ಇದು ಮಾರ್ಕ್ ಏನಿದೆ, ಇದು ಆರೋ ಮಾರ್ಕ್ 3 ಮೇಲಿದೆ, ಇದು ಕೆಳಗಡೆ ಇದೆ. ನೆಕ್ಸ್ಟ್ ಮೇಲಕ್ಕೆ ಹೋಗಬೇಕು. ಇಲ್ಲಿ ನೋಡಿ, ಇದು ಕೆಳಗಿದೆ, ಇದು ತಪ್ಪಾಗುತ್ತೆ. ಸೊ ಇದು ರೈಟ್ ಆನ್ಸರ್ ಆಗುತ್ತೆ. ಒಂದು ಶಾಲೆಯು ಅರ್ಧವಾರ್ಷಿಕ ರಜೆಗಾಗಿ ಅಕ್ಟೋಬರ್ 2ರಂದು ಮಧ್ಯಾಹ್ನ 12 ಗಂಟೆಗೆ ಮುಚ್ಚಿತು. ರಜೆಯ ನಂತರ ಅಕ್ಟೋಬರ್ 30ರಂದು ಬೆಳಗ್ಗೆ 9 ಗಂಟೆಗೆ ತೆರೆಯಿತು. ಹಾಗಾದರೆ ಅರ್ಧವಾರ್ಷಿಕ ಪರೀಕ್ಷೆ ರಜೆಗಾಗಿ ಶಾಲೆ ಮುಚ್ಚಿದ ಸಮಯಗಳನ್ನು ಗಂಟೆಗಳಲ್ಲಿ ತಿಳಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಗಂಟೆಗಳಲ್ಲಿ ತಿಳಿಸಬೇಕಾಗಿದೆ ಸ್ನೇಹಿತರೆ. ಸಿಂಪಲ್ ಆಗಿ ನೋಡೋಣ. ಇಲ್ಲಿ ನೋಡಿ ಸ್ನೇಹಿತರೆ, ಈಗ ಇಲ್ಲಿ ಹಾಕೊಂಡಿದ್ದಾರೆ ಪಾಪ, ಇಲ್ಲೇನೋ ಮಾಡ್ತಾ ಇದ್ದಾರೆ. ಈಗ ಒಂದು ಸೆಕೆಂಡ್, ಇಲ್ಲಿ ಎಲ್ಲೋಯ್ತು. ಎಷ್ಟನೇ ತಾರೀಕು ಸ್ನೇಹಿತರೆ ನೋಡಿ, ಟೋಟಲ್ಲು 30ನೇ ತಾರೀಕು ಅಕ್ಟೋಬರು 9 ಗಂಟೆ. ಈಗ ಮತ್ತೆ ಎಷ್ಟು, ಅಕ್ಟೋಬರ್ 2ನೇ ತಾರೀಕು ಕಳಿಬೇಕಿರೋದು ನಾವು, 2ನೇ ತಾರೀಕು ಎಷ್ಟು, 12 ಗಂಟೆಗೆ ಮುಚ್ಚಿತ್ತು. ಸೊ ಆ ಕಾರಣದಿಂದ ಕಳ್ಕೊಬರೋಣ. ಇವೆರಡರ ನಡುವೆ 9ರಾಗ 2 ಹೋಗುತ್ತಾ? ಎಸ್, 7. ಹತ್ರ ಹೋಗಲ್ಲ, ದಶಕ ತಗೊಂಡ್ರೆ 9. ಹತ್ರಗೆ 1 ಹೋದರೆ 9, ಇಲ್ಲಿ 9 ಇದೆ. ಸೊ 7, ಇಲ್ಲಿ 3 ಹೆಂಗಿದೆ, 3 ಹಂಗೆ ಇರುತ್ತೆ. ಇಲ್ಲಿಂದ ತಗೊಳ್ಳೋದ್ರಿಂದ 2 ಉಳಿಯುತ್ತೆ, 3 ಈ ಕಡೆ ಇಟ್ಕೊಂಡಿರ್ತೀವಲ್ಲ. ಸೊ 27 ಗಂಟೆ 27.97 ಆಗುತ್ತೆ. ಇಷ್ಟು ದಿನಗಳಾಗುತ್ತೆ. 29 ದಿನ 97 ಗಂಟೆ ಅಂತ ಆಗುತ್ತೆ. ನಿಮಗೆ ಗೊತ್ತಿರಲಿ, ಯಾವ್ದು ಕ್ಲೀನಾಗಿ ಇದಾಗ್ತಿಲ್ಲ. ಓಕೆ, ಇಲ್ಲೇ ಬರ್ಕೊಬಿಡೋಣ. 29 ದಿನ 97.9 ಅಂದರೆ 30 ದಿನ ಅಪ್ರಾಕ್ಸಿಮೇಟ್ಲಿ ಅಂತ ಅಂದ್ಕೊಳ್ಳಿ. 27 ಅಂದರೆ 28 ದಿನ ಅಂತ ಅಂದ್ಕೊಳ್ಳಿ. ಇದನ್ನು ಬಿಡಿಸೋಣ, ಯಾಕಿದು ಪೆನ್ನು. ಓಕೆ, ಸೊ ಸ್ನೇಹಿತರೆ, ಇದನ್ನು ನಾವು ಎಷ್ಟು ದಿವಸದಿಂದ ಭಾಗಿಸ್ಬೇಕು ಅಂದರೆ ದಿನಕ್ಕೆ 24 ಗಂಟೆಗಳು. ಸೊ ಭಾಗಿಸೋದೆಲ್ಲ ಗುಣಿಸ್ಬೇಕಾಗಿದೆ. 24 ಗಂಟೆಗಳು. ಎಲ್ಲಪ್ಪ ಸ್ಪೇಸ್ ಕರೆಕ್ಟಾಗಿ ಸಿಗ್ತಿಲ್ಲ. ಓಕೆ ಸ್ನೇಹಿತರೆ, ಇಲ್ಲಿ 27.97 ಇಂಟು 24 ಗಂಟೆಗಳು ಅಲ್ವಾ, ಇದನ್ನು ಗುಣಿಸ್ಬೇಕಾಗುತ್ತೆ. 4 28, ದಶಕ 2, 4 56, 2 58, 4 56, 2 58, ಇನ್ನು 5 ಉಳೀತು. 4 28, 5 30, 28, 5 33, ದಶಕ 3 ಉಳೀತು. 4 8 3 11, ಇಲ್ಲಿ 111 ಆಯಿತಾ. ಓಕೆ, 2 ಇಲ್ಲಿ ನೋಡಿ, 2 14, ದಶಕ 1, 2 9 18 1 19, ದಶಕ 1, 2 14 1 15, ದಶಕ 1, 2 4 1 5. ನೋಡಿ, ಇಲ್ಲಿ ನೋಡಿ, ಈಗ 8 4 12, ದಶಕ 1, ಇದೆಷ್ಟಪ್ಪ ಇದು, 3 5 8 1 9, 1 4 5 5 1 6, 659. ಇಲ್ಲೊಂದು ದಶಕ ಇದೆ, 669 ಸ್ನೇಹಿತರೆ. ಇಲ್ಲೊಂದು ದಶಕ ಇತ್ತಲ್ಲ, 669. ಎಲ್ಲಿದೆ 669? ಸರಿಯಾದ ಉತ್ತರ ಇದು ಸ್ನೇಹಿತರೆ. ಇಲ್ಲೊಂದು ಚೂರು ಗಲಿಬಿಲಿ ಆಗ್ಬೋದು ನಿಮಗೆ, ನೀವು ಒಮ್ಮೆ ಬಿಡಿಸ್ಕೊಂಡು ನೋಡಿ. ಸರಿಯಾದ ಉತ್ತರ 669. ಓಕೆ, ಇನ್ನು ಒಬ್ಬ ವ್ಯಕ್ತಿಯ ಉತ್ತರ ದಿಕ್ಕಿನಡೆಗೆ, ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದಾನೆ. ಅವನಿಗೆ ಪೂರ್ವ ಇದು ಅಂದರೆ, ಈಗ ಉತ್ತರ ನೋಡಿ ದಿಕ್ಕುಗಳು ಹೆಂಗಿರುತ್ತೆ, ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಅವನು ಒಬ್ಬ ವ್ಯಕ್ತಿ ಉತ್ತರ ದಿಕ್ಕಿಗೆ 3 ಕಿಲೋಮೀಟರ್ ನಡೀತಾ ಇದ್ದಾನೆ. 3 ಕಿಲೋಮೀಟರ್ ನಡೆದಿದ್ದಾನೆ. ಓಕೆ, ಇಲ್ಲಿವರೆಗೂ ಹೋಗಿದೆ 3 ಕಿಲೋಮೀಟ್ರು. ಅವನು 90ರಷ್ಟು ತಿರುಗಿ, 90 ಅಂದರೆ ಲಂಬಕೋನವಾಗಿ ತಿರುಗಿದಾಗ ಈ ಕಡೆ ತಿರುಗ್ತಾನೆ. ಎಡಕ್ಕೆ ತಿರುಗಿ, ಲಂಬಕೋನವಾಗಿ ಎಡಕ್ಕೆ ತಿರುಗಿದಾಗ ಈ ಕಡೆ ಬರ್ತಾನೆ. ಎಡಕ್ಕೆ ತಿರುಗಿ 4 ಕಿಲೋಮೀಟರ್ ನಡೀತಾನೆ. ಇಲ್ಲಿ 4 ಕಿಲೋಮೀಟರ್ ಆಗುತ್ತೆ. 4, ಇಲ್ಲಿ 3, ಇಲ್ಲಿ 4 ಕಿಲೋಮೀಟ್ರ್ ಬಂದವನು ಇಲ್ಲಿಗೆ. ಪುನಃ
ನಡೀತಾನೆ. ಓಕೆ, ಆರಂಭವಾದ ಬಿಂದುವಿನ ಎಷ್ಟಿದೆ ನೋಡಿ, 4 3 ಅಂದರೆ ಇಲ್ಲಿ ಸಿಂಪಲ್ ಸ್ನೇಹಿತರೆ ವಿಕರ್ಣ. ಇದು ನೋಡಿ ಹಿಂಗೋಗಿ ಹಿಂಗಂದರೆ ವಿಕಿರಣ. ಸೊ ಇಲ್ಲಿ 5 ಕರೆಕ್ಟ್ ಆನ್ಸರು. 5 ಕಿಲೋಮೀಟರ್ ವಾಯುವ್ಯದಲ್ಲಿರ್ತಾನೆ. ದಿಕ್ಕು ಕೂಡ ಇಂಪಾರ್ಟೆಂಟ್ ಆಗುತ್ತೆ. 5 ಕಿಲೋಮೀಟರ್ ಹೆಂಗೆ ಬಂತು ಸರ್ ಅಂತ ನೀವು ಕೇಳ್ಬೋದು. ಸ್ನೇಹಿತರೆ ಇಲ್ಲಿ 4, ಇಲ್ಲಿ 3 ಸೂತ್ರಗಳು ನಿಮಗೆಲ್ಲ ಗೊತ್ತಿದೆ. 4 4 16, 3 3 9, ಸೊ 25. 25ರ ಘಾತ ಎಷ್ಟು? 5. ಸೊ ಇನ್ನು ಇದ್ರು ಸಿಂಪಲಾಗಿ ನೋಡಿ, 6 4 7 ಎಕ್ಸ್ ಮತ್ತು 10ರ ಸರಾಸರಿ 8 ಆದರೆ ಎಕ್ಸ್ನ ಬೆಲೆ ನೋಡಿ 8 ಅಂತ ಇಲ್ಲಿ ಕೊಟ್ಬಿಟ್ಟವ್ರು ಸರಾಸರಿ. ಈಗ 8 5 40 ಆಗಬೇಕು. ಇಲ್ಲಿರುವಂಥದ್ದು 6 4 10 10 10 20 27 37 ಆಗಿದೆ. ಒಂದು ನಿಮಿಷ, 30 ಎಷ್ಟು? 8 5 ಒಂದು ನಿಮಿಷ ಕೂಡ ಬಿಡ್ಬಿಡೋಣ. 10 ಇದೆ, 4 ಇದೆ, 6 ಇದೆ, 7 ಇದೆ, ಎಕ್ಸ್ ಇದೆ. ಎಕ್ಸ್ ಬಿಟ್ಟಾಕಿ 7 6 13 13 4 17 10 27 27 ಇದೆ. ಈಗ 40 ಆಗಬೇಕು. 40ರಲ್ಲಿ 27ನ್ನು ಕರೆದ್ರೆ 13 ಉಳಿಯುತ್ತೆ. ಸರಿಯಾದ ಉತ್ತರ ಇದು. ಸಿಂಪಲ್. ಏನು ಸ್ನೇಹಿತರೆ, 1 ಸೆಂಟಿಮೀಟರ್ 6 ಸೆಂಟಿಮೀಟರ್ 8 ಸೆಂಟಿಮೀಟರ್ ಬಾಹುಗಳ 3 ಲೋಹದ ಘನಗಳನ್ನು ಒಟ್ಟಾಗಿ ಕರಗಿಸಿ ಹೊಸ ಘನವನ್ನು ಪಡೆಯಲಾಗಿದೆ. ಈಗ ಉಂಟಾದ ಘನದ ಅಂಚಿನ ಅಳತೆ ಎಷ್ಟು ಅಂದರೆ, ಈ ಸೂತ್ರಗಳು ತುಂಬ ದೊಡ್ಡದು. ಸೊ 9 ಸೆಂಟಿಮೀಟರ್ ಅಂತ ತಲೆಯಲ್ಲಿ ಇರಲಿ. ಇನ್ನು ಮುಂದಿನ ಪ್ರಶ್ನೆ ನೋಡಿ ಸ್ನೇಹಿತರೆ, ಇದೆಲ್ಲ ಬೋಧನಾ ವಿಧಾನದ್ದು. ಸಿಂಪಲ್. ರೂಪಣಾತ್ಮಕ ಮೌಲ್ಯಮಾಪನಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ಕೊಡಿ ಅಂತ ಕೇಳಿದ್ದಾರೆ. ಸ್ನೇಹಿತರೆ ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೋಲ್ಲ, ಜಸ್ಟ್ ಹೇಳ್ಕೊಂಡು ಹೋಗ್ತೀನಿ, ಟೈಮ್ ಆಗುತ್ತೆ ಅನ್ನುವಂಥ ಕಾರಣಕ್ಕೆ. ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಅಂತರ್ಗತವಾಗಿದೆ. ತರಗತಿಯ ಬೋಧನಾ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಲು ಬಳಸಬಾರದ ತಂತ್ರ. ಪ್ರಾತ್ಯಕ್ಷಿಕ ಬಳಸಬೇಕು, ಅನುಬೋಧನೆ ಬಳಸಬೇಕು, ಪಾಠ ವೀಕ್ಷಣೆಯನ್ನು ಮಾಡಬೇಕು, ಸತತ ಬೋಧನೆಯ ಚಿಂತನೆ ಬಗ್ಗೆ ಇರಬಾರ್ದು. ಸೊ ರೈಟ್ ಆನ್ಸರ್ ಇದಾಗುತ್ತೆ. ಇನ್ನು ಶಿಕ್ಷಕರು ಭಿನ್ನರಾಶಿಯ ಪರಿಕಲ್ಪನೆಯನ್ನು ಪರಿಚಯಿಸುವಾಗ ಹೀಗೆ ಪ್ರಾರಂಭಿಸಬಹುದು. ಭಿನ್ನರಾಶಿಗಳನ್ನು ಎ ಬೈ ಬಿ ಆದರೆ ಬಿ ಬೈ ರೂಪದಲ್ಲಿ ಬರೆಯುವುದು ಖಂಡಿತ ಅಲ್ಲ. ಸುತ್ತಮುತ್ತಲು ಲಭ್ಯವಾಗುವ ಅಪೂರ್ಣ ವಸ್ತುಗಳ ಪರಿಚಯ. ಎಸ್, ಸೂಪರ್. ಇದು ರೈಟ್ ಆನ್ಸರು. ವಿವಿಧ ಭಿನ್ನರಾಶಿ ಅಂಶ ಮತ್ತು ಛೇದಗಳನ್ನು ಗುರುತಿಸುವುದು. ಇದು ಓಕೆ, ಬಟ್ ಭಿನ್ನರಾಶಿ ಪಟ್ಟಿ ಮಾಡುವುದು ಓಕೆ, ಇವೆಲ್ಲ ಓಕೆ, ಬಟ್ ಸರಿಯಾದ್ದು ಅಂದರೆ ಇದು. ಶಾಲೆಯ ಅವಧಿ ಬಳಿಕ ವಿದ್ಯಾರ್ಥಿಯು ತನ್ನ ಮನೆಯ ಸುತ್ತಳತೆ ಅಳೆಯುತ್ತಾನೆ. ಇದು 5E ಮಾದರಿಯ ಯಾವ ಹಂತವನ್ನು ವಿಚಾರಿಸುತ್ತೆ ಅಂದರೆ, ನಿಮಗೆಲ್ಲರಿಗೂ ಗೊತ್ತಿರಲಿ, ವಿಸ್ತರಿಸುವಂಥದ್ದು. ರೇಖಾಗಣಿತ, ಬೀಜಗಣಿತ, ನಕ್ಷೆಗಳು, ಸಂಖ್ಯಾಶಾಸ್ತ್ರ ಮತ್ತು ಲೆಕ್ಕಾಚಾರಗಳನ್ನು ಸುಲಭವಾಗಿ ಒಂದೇ ಚೌಕಟ್ಟಿನಲ್ಲಿ ಪರಿಣಾಮಕಾರಿಯಾಗಿ ಎಲ್ಲ ಹಂತದ ಕಲಿಕೆಯಲ್ಲಿ ಬಳಸಬಹುದಾದ ಸಾಫ್ಟ್ವೇರ್ ಯಾವುದು ಅಂದರೆ ಜಿಯೋಜಿಬ್ರಾ ಎನ್ನುವಂಥದ್ದು. ನಿಮ್ಗೆ ಗೊತ್ತಿದೆ ಅಲ್ವಾ? ಒಂದು ಸಾಮಾನ್ಯ ತತ್ವ ನಿಯಮವನ್ನು ಮೊದಲು ತೆಗೆದುಕೊಂಡು ಅದರಿಂದ ತೀರ್ಮಾನಗಳನ್ನು ಪಡೆಯುವ ಬೋಧನಾ ವಿಧಾನವೇ ನಿಗಮನ ಅಥವಾ ನಿರ್ಗಮನ ವಿಧಾನ. ಓಕೆ. ಪ್ರಾಥಮಿಕ ಹಂತದಲ್ಲಿ ಗಣಿತ ಕಲಿಸಬೇಕೆಂದರೆ NCF 2000 ಪರಿಗಣಿಸುವಂಥದ್ದು ಏನಂದರೆ, ಗಣಿತೀಯ ತರ್ಕಕ್ಕಿಂತ ಮಕ್ಕಳ ಮನೋವಿಜ್ಞಾನ ತರ್ಕವೇ ಹೆಚ್ಚಾದದ್ದು ಎನ್ನುವಂಥದ್ದು. ಗಣಿತವು ಎಲ್ಲ ವಿಜ್ಞಾನಗಳ ಮುಖ್ಯ ದ್ವಾರ ಮತ್ತು ಕೀಲಿಕೈ ಇದ್ದಂತೆ ಅಂತ ಹೇಳಿದ್ದು ಬೇಕನ್. ಇದು ಇಂಪಾರ್ಟೆಂಟ್ ಸ್ನೇಹಿತರೆ, ರಿಪೀಟ್ ಆಗೋ ಚಾನ್ಸ್ ಇದೆ. ಗಣಿತವು ಎಲ್ಲ ವಿಜ್ಞಾನಗಳ ಮುಖ್ಯ ದ್ವಾರ ಮತ್ತು ಕೀಲಿಕೈ ಇದ್ದಂತೆ ಯಾರೋ ಬೇಕನ್ ಹೇಳಿರ್ತಾನೆ. ಶಿಕ್ಷಕರು ತಮ್ಮ ತರಗತಿಯಲ್ಲಿ ಗಣಿತ ಕಲಿಕೆಗಳ ಪರಿಸರವನ್ನು ಸೃಜನಾತ್ಮಕ ಆಲೋಚನೆಗಳಿಗೆ ಪ್ರೋತ್ಸಾಹಿಸುವಂತೆ ನಿರ್ಮಾಣ ಮಾಡಬೇಕಾಗಿದ್ದು ಯಾರಿಗಾಗಿ ಅಂದರೆ ಅಸಾಧಾರಣ ವಿದ್ಯಾರ್ಥಿಗಳಿಗೆ ಮಾತ್ರ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಾತ್ರ. ಖಂಡಿತ ಅಲ್ಲ, ಸಾಧಾರಣ ವಿದ್ಯಾರ್ಥಿಗಳಿಗೆ ಅಲ್ಲ, ಎಲ್ಲ ವಿದ್ಯಾರ್ಥಿಗಳಿಗೆ. ಹೌದು, ಸೃಜನಾತ್ಮಕ ಆಲೋಚನೆ ಎಲ್ಲ ವಿದ್ಯಾರ್ಥಿಗಳಿಗೆ ಸರಿಯಾದ ಉತ್ತರ. ಶಿಕ್ಷಕರು ಬೇರೆ ತ್ರಿಭುಜಗಳ ಒಳಕೋನಗಳನ್ನು ಪರಿಚಯಿಸಲು ಅಂತಿಮವಾಗಿ ತ್ರಿಭುಜದ 3 ಒಳಕೋನಗಳ ಮೊತ್ತವನ್ನು ಆಗಿರುತ್ತೆ ಎಂದು ಸಾಮಾನ್ಯೀಕರಿಸುತ್ತಾರೆ. ಇಲ್ಲಿ ಅನುಸರಿಸುವ ಬೋಧನಾ ವಿಧಾನ ಅನುಗಮನ. ರೈಟ್ ಆನ್ಸರ್ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಗಣಿತ ಕಲಿಕೆಯಲ್ಲಿ ವಿದ್ಯಾರ್ಥಿಗಳ ತಾರ್ಕಿಕತೆಯನ್ನು ಪ್ರೋತ್ಸಾಹಿಸುವಂತಹ ತರಗತಿ ಕೋಣೆಯನ್ನು ಸೃಷ್ಟಿಸುವಾಗ ಈ ಕೆಳಗಿನ ಅಂಶ ಸಹಕಾರಿ ಆಗುವುದಿಲ್ಲ. ತರಗತಿಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಪ್ರಶ್ನೆಗಳನ್ನು ಕೇಳಲು ಮಾಡಬೇಕು. ಶಿಕ್ಷಕರು ತಪ್ಪು ಉತ್ತರಗಳನ್ನು ವಜಾಗೊಳಿಸಿ ವಿದ್ಯಾರ್ಥಿಗಳ ಉತ್ತರಗಳನ್ನು ಸಮರ್ಥಿಸಿಕೊಳ್ಳಲು ಅವಕಾಶ ನೀಡಿದ ಇದು
ತಪ್ಪು, ಇದು ಮಾಡಬಾರ್ದು, ಅದನ್ನೇ ಕೇಳಿರೋದು ಅವರು. ಗಣಿತ ತರಗತಿಗಳು ಕೇವಲ ಸಮಸ್ಯೆಗಳನ್ನು ಬಿಡಿಸುವ ಮತ್ತು ರೂಢಿ ಮಾಡಬಾರದು, ಇದು ತಪ್ಪು. ವಿದ್ಯಾರ್ಥಿಗಳು ಸ್ವತಃ ಸಮಸ್ಯೆಗಳನ್ನು ಸೃಷ್ಟಿಸಿ ಅದನ್ನು ಇದನ್ನು ಮಾಡಬೇಕು. ರೂಢಿಸಬಾರದು, ಇದನ್ನು ಹೌದು, ರೂಢಿಸಬಾರ್ದು. ಓಕೆ, ಸರಿಯಾದ ಉತ್ತರ ಇದಾಗುತ್ತೆ ಸ್ನೇಹಿತರೆ. ತಪ್ಪುಗಳನ್ನು ವಜಾಗೊಳಿಸಿ ಇದೆಲ್ಲ ಮಾಡಬಾರ್ದು. ಇನ್ನು ಪೂರ್ವ ಕಿರಿಯ ಪ್ರಾಥಮಿಕ ಶಾಲಾ ಹಂತದಲ್ಲಿ ಮಕ್ಕಳಿಗೆ ಸಂಕಲನ ಪರಿಕಲ್ಪನೆ ತಿಳಿಸುವ ಪ್ರಾರಂಭದಲ್ಲಿ ಕಲಿಸುವಾಗ ಅನುಸರಿಸಬಹುದಾದ ಸೂಕ್ತ ಹಂತಗಳನ್ನು ಅನುಕ್ರಮವಾಗಿರುವಂತೆ ಗುರುತಿಸಿ. ಅಂದರೆ ಸಿಂಪಲ್, ಫಸ್ಟು ಮೂರ್ತ ವಸ್ತುಗಳನ್ನು ಬಳಸಿ ಬೋಧಿಸಬೇಕು, ನಂತರ ಚಿತ್ರಗಳನ್ನು ಬಳಸಿ ಬೋಧಿಸಬೇಕು, ಆನಂತರ ಸಾಂಕೇತಿಕ ರೂಪದ ಸಮಸ್ಯೆಗಳು ಎ, ಆಮೇಲೆ ಸಿ. ಸರಿಯಾದ ಉತ್ತರ ಇದಾಗುತ್ತೆ. ಇನ್ನು 118ನೇ ಪ್ರಶ್ನೆ, ಗಣಿತ ಬೋಧನೆಯ ಅಂತ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಮನೆಗೆಲಸವನ್ನು ಕೊಡುವುದು ಏನಕ್ಕೆ? ಅಂದರೆ ವಿರಾಮ ಕಾಲ ಬಳಸ್ಕೊಳ್ಳಲು ಅಲ್ಲ, ವಿದ್ಯಾರ್ಥಿಗಳನ್ನು ವಿಶ್ರಾಂತವಾಗಿ ಇಡಲಲ್ಲ, ಪೋಷಕರ ಗಮನ ತರಲ್ಲ ಅಲ್ಲ, ಗಣಿತದ ಜ್ಞಾನವನ್ನು ಅನ್ವಯಿಸಲು. ಎಸ್. ಈ ಅಂಶದ ಮೇಲೆ ಕೇಂದ್ರೀಕೃತವಾಗಿಲ್ಲ. ವಿದ್ಯಾರ್ಥಿಗಳ ಸಾಧನೆ ಹೋಗುತ್ತೆ, ಶಿಕ್ಷಕರ ಸಾಧನೆಯನ್ನು ಗಮನಿಸುತ್ತೆ, ಉದ್ದೇಶ ಸಾಧಿಸುವ ಅವಶ್ಯಕತೆಯನ್ನು ವಿಸ್ತರಿಸುತ್ತೆ. ವರ್ಷದ ಅಂತ್ಯದಲ್ಲಿ ಮಾತ್ರ ಖಂಡಿತ ಅಲ್ಲ. ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಗಣಿತ ವಿಷಯವನ್ನು 1ರಿಂದ 10ನೇ ತರಗತಿವರೆಗೆ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಶಿಕ್ಷಣದ ಒಂದು ಕಡ್ಡಾಯ ಭಾಗವಾಗಿ ಇಡುವುದು ಎನ್ನುವಂತಹ ಸಲಹೆ ನೀಡಿದವರು ಕೊಠಾರಿ ಆಯೋಗ. ಸ್ನೇಹಿತರೆ, ನೀವೆಲ್ಲರೂ ಕೂಡ ಗಣಿತವನ್ನು ಕೇಳಿದ್ರಿ. ನನ್ನ ಕೈಲಾದಂಥ ನನ್ನ ಲೆವೆಲಲ್ಲಿ ನಾನು ಬೆಸ್ಟ್ ಅನಿಸೋ ರೀತಿ ನಾನು ಗಣಿತವನ್ನು ಬಿಡಿಸಿದ್ದೀನಿ. ಇದರ ಬಗ್ಗೆ ನಿಮಗೆ ಏನು ಅನ್ನಿಸ್ತು? ಗಣಿತ ಸಬ್ಜೆಕ್ಟು ಈ ರೀತಿ ಬಿಡಿಸೋದಾ ಅಥವಾ ಸೂತ್ರದ ಮೂಲಕ ಬಿಡಿಸಿದ್ರೆ ಒಳ್ಳೆಯದಾ? ಬಟ್ ಸೂತ್ರದ ಮೂಲಕ ಬಿಡಿಸೋಕ್ಕೆ ಬೆಸ್ಟ್ ಗಣಿತ ಟೀಚರ್ಸ್ ಇದ್ದಾರೆ. ನಾನು ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯಾಗಿ ನಿಮ್ಮಂತೆ ಸಾಮಾನ್ಯ ವಿದ್ಯಾರ್ಥಿ ಥರ ಫೀಲ್ ಮಾಡಿಕೊಂಡು ಯಾವುದೇ ವಿದ್ಯಾರ್ಥಿ ನನಗೆ ಗಣಿತ ಕಷ್ಟ ಆದರೂ ಕೂಡ ಸಾಮಾನ್ಯವಾಗಿ ಹೇಗೆ ವಿವರಿಸಬೇಕೋ ಆ ರೀತಿ ವಿವರಿಸುವಂಥ ಕೆಲಸವನ್ನು ಮಾಡಿದ್ದೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇನ್ನು ಮುಂದೆ ಯಾವ ಸಬ್ಜೆಕ್ಟ್ಗಳು ಬೇಕು? ಗಣಿತವನ್ನೇ ಮುಂದುವರ್ಸೋದ, ಸೈಕಾಲಜಿಯನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ಸೈಕಾಲಜಿ ಬೆಸ್ಟಾ ಯಾವುದು ಅಂತ ನೀವು ಕಾಮೆಂಟಲ್ಲಿ ಮಾಡಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.